ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಡಿ. ಇದಕ್ಕೆ ಸ್ವಲ್ಪ ಈಗ ಎಣ್ಣೆ ಹಾಕುವ. ಎಣ್ಣೆ ಕಾಯಲಿ ಫ್ರೆಂಡ್ಸ್. ಎಣ್ಣೆ ಕಾದ ನಂತರ ನಾವೀಗ ಇದು ಹೀರೆಕಾಯಿ ಸಿಪ್ಪೆಯನ್ನು ಇದರಲ್ಲಿ ಹಾಕುವ. ಇದು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ನೋಡಿ ಫ್ರೆಂಡ್ಸ್, ನಾವು ಹೀರೆಕಾಯಿ ಮಾತ್ರ ಪದಾರ್ಥ ಮಾಡ್ತೇವೆ, ಸಾಂಬಾರು ಮಾಡ್ತೇವೆ, ಅದರ ಸಿಪ್ಪೆಯನ್ನೆಲ್ಲ ಬಿಸಾಡ್ತೇವೆ. ಅದರಲ್ಲಿ ಕೂಡ ಒಂದು ತಿನ್ನುವಂಥ ಪದಾರ್ಥ ಮಾಡ್ಬೋದು ಅಂತ ಕೆಲವರಿಗೆ ಗೊತ್ತಿರೋದಿಲ್ಲ. ಅವರಿಗಾಗಿ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಈಗ ಒಂದು 10 ನಿಮಿಷ ಫ್ರೈ ಮಾಡೋಣ. ನಿಜವಾಗ್ಲೂ ನಾವು ಎಲ್ಲ ಸಿಪ್ಪೆಗಳನ್ನು ಬಿಸಾಡ್ತೇವೆ, ಅದರಲ್ಲಿ ನಿಜವಾಗ್ಲೂ ವಿಟಮಿನ್ಗಳೆಲ್ಲ ಇರೋದು ಸಿಪ್ಪೆಯಲ್ಲಿ ಹೆಚ್ಚಾಗಿ. ಇದು ಹಸಿ ವಾಸನೆ ಹೋಗಬೇಕು ಫ್ರೆಂಡ್ಸ್. ಹಾಗೆ ಒಂದು 10 ನಿಮಿಷ ಆದರೂ ಫ್ರೈ ಮಾಡಿ ಆಯಿತಾ. ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇದಕ್ಕೆ. ಈಗ ಇದಕ್ಕೆ ಒಣಮೆಣಸು ಸೇರಿಸುವ. ಇದಕ್ಕೆ ಕಾಯಿ ಮೆಣಸು ಸಹ ಹಾಕ್ಬೋದು. ನಾನಿಲ್ಲಿ ಒಣಮೆಣಸು ಹಾಕ್ತಾ ಇದ್ದೇನೆ, ಯಾಕಂದರೆ ನಾನು ಇದು ಊಟಕ್ಕೆ ಮಾಡ್ತಾ ಇದ್ದೇನೆ ಚಟ್ನಿಯನ್ನು. ದೋಸೆ, ಚಪಾತಿ ಅದಕ್ಕೆಲ್ಲ ಆದರೆ ಕಾಯಿ ಮೆಣಸು ಉಪಯೋಗ ಮಾಡ್ಬೋದು ಫ್ರೆಂಡ್ಸ್. ನಿಮಗೆ ದೋಸೆಗೆಲ್ಲ ಕಾಯಿ ಮೆಣಸು ಹಾಕಿ. ಈಗ ಇದಕ್ಕೆ ಕರಿಬೇವು ಹಾಕುವ. ನಾನು ಹೆಚ್ಚಾಗಿ ಎಲ್ಲದಕ್ಕೂ ಕರಿಬೇವು ಉಪಯೋಗ ಮಾಡ್ತೇನೆ ಫ್ರೆಂಡ್ಸ್. ಕರಿಬೇವು ಭಾರಿ ಒಳ್ಳೆಯದಲ್ವ ನಮ್ಮ ಕೂದಲಿಗೆಲ್ಲ, ಅದಕ್ಕೆ ನನಗೆ ತುಂಬಾ ಇಷ್ಟ ಕರಿಬೇವು ಅಂದರೆ. ಇದಿಷ್ಟು ಫ್ರೈ ಆಗುವಾಗ ಈಗ ಕಾಯಿ ತುರಿ ಹಾಕುವ. ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡುವ. ಸ್ವಲ್ಪ ಸಾಕು ಇದು ಫ್ರೈ ಆದರೆ, ಇದರಲ್ಲಿ ಜಾಸ್ತಿ ಬೇಡ. ಇದೀಗ ಸ್ವಲ್ಪ ತಣ್ಣಗಾಗಲಿ, ಅದನ್ನು ಮತ್ತೆ ಮಿಕ್ಸಿ ಜಾರಿಗೆ ಹಾಕುವ. ಈಗ ಇದು ತಣ್ಣಗಾಯಿತು, ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕುವ. ಈಗ ಇದಕ್ಕೆ ಉಪ್ಪು ಹಾಕುವ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಹುಣಸೆ ಹುಳಿ ಸ್ವಲ್ಪ. ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ರುಬ್ಲಿಕ್ಕೆ ತಗೊಂಡೋಗುವ. ಸ್ವಲ್ಪ ನೀರು ಹಾಕಿ ನೋಡಿ, ಇಷ್ಟು ಸಣ್ಣಗಾದ್ರೆ ಸಾಕು. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ಚಟ್ನಿ, ಹೀರೆಕಾಯಿ ಸಿಪ್ಪೆ ಚಟ್ನಿ. ಒಂದು ಒಗ್ಗರಣೆ ಕೊಡುವ ಚಟ್ನಿಗೆ. ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ ಹಾಕುವ, ಮತ್ತೆ ಕರಿಬೇವು. ನೋಡಿ, ಒಗ್ಗರಣೆ ರೆಡಿ ಆಯಿತು. ಈ ಒಗ್ಗರಣೆಯನ್ನು ಚಟ್ನಿಗೆ ಸೇರಿಸುವ. ನೋಡಿ ಫ್ರೆಂಡ್ಸ್, ಚಟ್ನಿ ರೆಡಿ ಆಯಿತು, ಹೀರೆಕಾಯಿ ಸಿಪ್ಪೆ ಚಟ್ನಿ. ಫ್ರೆಂಡ್ಸ್, ನಿಮಗೆ ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ ನನಗೆ. ಇಂಥದ್ದೇ ಒಳ್ಳೆ ವಿಡಿಯೋಗಳನ್ನು ಹಾಕ್ತಾ ಇರ್ತೇನೆ ಫ್ರೆಂಡ್ಸ್. ಥ್ಯಾಂಕ್ ಯು, ಧನ್ಯವಾದಗಳು.